ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ಗಾರ್ಡನ್ನಲ್ಲಿ ಯಾವೆಲ್ಲ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ ಮತ್ತು ಯಾವ ತರಕಾರಿ ಹಾರ್ವೆಸ್ಟಿಗೆ ಬಂದಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಕಡಿಮೆ ಜಾಗಗಳಲ್ಲಿ ಈ ಥರ ಎಲ್ಲ ನಾವು ಬೆಳ್ಕೊಬೋದು, ಮನೆಗೆ ಬೇಕಾಗುವಷ್ಟು ಮಾತ್ರ ನಾವು ಬೆಳ್ಕೊಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ನನಗೆ ಸ್ವಲ್ಪನೇ ಜಾಗ ಇರೋದು ಮನೆ ಹತ್ರ. ಅಲ್ಲಿ ಸ್ವಲ್ಪನೇ ಕ್ಯಾರೆಟು, ಹುಳ್ಳಿಕಾಯಿ, ಬೀಟ್ರೂಟು, ಗೆಡ್ಡೆಕೋಸು ಪ್ರತಿಯೊಂದು ಕೂಡ ನಾನು ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ. ಯಾವ್ಯಾವುದೆಲ್ಲ ಹಾರ್ವೆಸ್ಟು ಬಂದಿದೆ ನನಗೆ ತಿಂಡಿಗೆ, ಬೆಳಗ್ಗೆ ತಿಂಡಿಗೆ ಬ್ರೇಕ್ಫಾಸ್ಟಿಗೆ ಯಾವ್ದು ಬೇಕೋ ಅದನ್ನು ಮಾತ್ರ ನಾನು ಡೈಲಿ ಕಿತ್ಕೊಳ್ತೀನಿ. ಬೇಕಾಗಿರೋಂಥದ್ದನ್ನು ಮಾತ್ರ ಅಲ್ಲೇ ಕಿತ್ಕೊಂಡು ಅಲ್ಲೇ ಸಾಂಬಾರು ಮಾಡೋದಕ್ಕಾಗಿರ್ಬೋದು ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗಾಗಿರ್ಬೋದು, ಈ ಥರ ಮಾಡ್ಕೊಳ್ಳೋದಕ್ಕೆ ಅಲ್ಲೇ ಕಿತ್ಕೊಂಡು ಅಲ್ಲೇ ಮಾಡೋದ್ರಿಂದ ಈ ವಿಡಿಯೋ ತೋರಿಸ್ತಿದ್ದೀನಿ. ಎಲ್ಲನೂ ನಾನು ಇವತ್ತು ಹಾರ್ವೆಸ್ಟ್ ಮಾಡೋದಿಲ್ಲ. ಯಾವ್ಯಾವ್ದು ಬೇಕೋ ನನಗೆ ಬೆಳಗ್ಗೆ ಪಲಾವ್ಗೆ ಅದನ್ನು ಮಾತ್ರ ನಾನು ಇವತ್ತು ಹಾರ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕ್ಯಾರೆಟ್ ಹಾಕ್ಕೊಂಡಿದ್ದೆ. ಇವಾಗ ಹುಳ್ಳಿಕಾಯಿ ಕೂಡ ಬಂದಿದೆ. ಇದು ಸ್ವಲ್ಪ ಎಳೆದಾಗಿರೋವಾಗಲೇ ಕಿತ್ಕೋಬೇಕು, ಯಾಕೆಂದರೆ ಇದು ಬಲ್ತ್ರೆ ಚೆನ್ನಾಗಾಗಲ್ಲ. ಇವಾಗ ಎಳೆದಂಗೆ ಇದೆ, ಇನ್ನೂ ಬಲ್ತಿಲ್ಲ. ನಾನು ಇವಾಗಲೇ ಎಲ್ಲ ಕಿತ್ಕೊಬಿಡ್ತಾಯಿದ್ದೀನಿ. ಸ್ವಲ್ಪ ಪಲ್ಯಕ್ಕೂ ಬೇಕು ಮತ್ತು ಸ್ವಲ್ಪ ಇದಕ್ಕೂ ಪಲಾವ್ಗೂ ಬೇಕು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಇದಾಗಬೇಕು. ಇವಾಗ ಇದು ಹುಳ್ಳಿಕಾಯಿ ಅದನ್ನು ಕೂಡ ನಾನು ಇವಾಗೆಲ್ಲ ಕಿತ್ಕೊಳ್ತಾ ಇದ್ದೀನಿ. ಸ್ವಲ್ಪ ಮೂಲಂಗಿನೂ ಬಂದಿದೆ, ಇನ್ನೂ ಸ್ವಲ್ಪ ಬರಬೇಕು ಮೂಲಂಗಿಗಳು. ಸಾಂಬಾರು ಮಾಡಬೇಕು ಅಂದಾಗ ಅಲ್ಲೇ ಕಿತ್ಕೊಂಡು ನಾನು ಸಾಂಬಾರು ಮಾಡೋದಕ್ಕೆ ಕಿತ್ಕೊಳ್ತೀನಿ. ಇವಾಗ ಬಂದಿರೋದನ್ನ ಮಾತ್ರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಬೆಳಿಗ್ಗೆ ತಿಂಡಿಗೆ ಯಾವ್ಯಾವುದನ್ನೆಲ್ಲ ನಾನು ಇವಾಗ ಕಿತ್ಕೊಳ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಈ ಥರ ಒಂದು 5-6 ಗಿಡಗಳನ್ನ ನಾವು ಹುಳ್ಳಿ ಗಿಡನ ಹಾಕ್ಕೊಬಿಟ್ರೆ ಸಾಕು, ನಮಗೆ ಮನೆಗಾಗುವಂಗೆ ಹುಳ್ಳಿಕಾಯಿ ಸಿಗ್ತಾ ಇರ್ತವೆ ಡೈಲಿ. ಅಂದರೆ ಇದು ಇವಾಗ ಬಿಡ್ತಾ ಇದೆಯಲ್ವಾ, ನೆಕ್ಸ್ಟ್ ಹಿಂದೆಲೇ ಇನ್ನೊಂದು 2-3 ಸೀಡ್ಸ್ನ ನಾವು ಹಾಕ್ಕೊಬಿಟ್ರೆ ಈ ಹುಳ್ಳಿ ಗಿಡ ಖಾಲಿ ಆಗೋಷ್ಟರಲ್ಲಿ ನೆಕ್ಸ್ಟ್ ಅದು ಬರುತ್ತೆ. ಇದೇ ರೀತಿ ನಾವು ಒಂದು ಕಿತ್ಕೊಂಡು ಅದು ಖಾಲಿ ಆಗೋಷ್ಟರಲ್ಲಿ ಬೇರೆ ಜಾಗದಲ್ಲಿ ನಾವು ಇನ್ನೊಂದೊಂದು ಹಾಕ್ಕೊಳ್ತಾ ಇರಬೇಕು. ನಾನು ಜಾಗ ಕಮ್ಮಿ ಇರೋದ್ರಿಂದ ಹುಳ್ಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಮೂಲಂಗಿ ಎಲ್ಲ ಅಲ್ಲಲ್ಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸತ್ತೆ ಜಾಸ್ತಿ ಬಂದುಬಿಡೋದ್ರಿಂದ ಅಲ್ಲಲ್ಲೇ ಸ್ವಲ್ಪ ಜಾಗ ಖಾಲಿ ಬಿಡ್ದಂಗೆ ಈ ಥರ ತರಕಾರಿಗಳನ್ನ ಹಾಕ್ಕೊಬಿಡ್ತೀನಿ. ಹೂವನ್ನು ಕೂಡ ಹಾಕಿದ್ದೀನಿ. ಹೂವಿನ ಗಿಡಗಳ ಹತ್ರನೂ ಕೂಡ ತರಕಾರಿಗಳನ್ನ ಇದೇ ಥರ ನಾನು ಹಾಕ್ಕೊಂಡಿರೋದು. ಇವಾಗ ಹುಳ್ಳಿಕಾಯಿ ಇಷ್ಟು ಸಿಕ್ಕಿದೆ ನೋಡಿ, ನಾನು ತೋರಿಸ್ತೀನಿ ಎಷ್ಟು ಹುಳ್ಳಿಕಾಯಿ ನನಗೆ ಇವಾಗ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಗಿಡದಲ್ಲೂ ಕೂಡ ನಾನು ಕಿತ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಬಲ್ತೋದ್ರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಈ ಎಲ್ಲ ಹುಳ್ಳಿಕಾಯಿಗಳನ್ನೆಲ್ಲ ಕಿತ್ಕೊಬಿಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಮೆಂತ್ಯ ಸೊಪ್ಪು ಬೇಕು ನನಗೆ ಪಲಾವ್ಗೆ ಹಾಕೋದಕ್ಕೆ. ಅದೇ ತರಕಾರಿ ಹಾಕಿದ್ರೂ ಕೂಡ ನಾನು ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಕೊಳ್ತೀನಿ. ನೋಡಿ, ಇಷ್ಟು ಹುಳ್ಳಿಕಾಯಿ ಸಿಕ್ಕಿದೆ. ಇವಾಗ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ನಾನು ಕಿತ್ಕೊಳ್ತೀನಿ. ಹಾಗೆಯೇ ಈ ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ಒಳ್ಳೆಯದು. ಅದು ಬೇರೆ ಇದು ಫ್ರೆಶ್ ಆಗಿರೋ ಸೊಪ್ಪಾಗಿರೋದ್ರಿಂದ ತುಂಬಾ ಚೆನ್ನಾಗಿರ್ತದೆ ಪಲಾವು. ಅದಕ್ಕೋಸ್ಕರ ನಾನು ಸ್ವಲ್ಪನಾದರೂ ಮೆಂತ್ಯ ಭಾತ್ಗಿಂತ ತರಕಾರಿ ಭಾತ್ಗೆ ನಾನು ಇದು ಮೆಂತ್ಯ ಸೊಪ್ಪನ್ನ ಸ್ವಲ್ಪನಾದರೂ ಹಾಕೋಣ ಅಂದ್ಬಿಟ್ಟು ಇವಾಗ ಕಿತ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪಲಾವು. ಅಲ್ಲೇ ಫ್ರೆಶ್ ಆಗಿ ನಾವು ಕಿತ್ಕೊಳ್ಳೋದ್ರಿಂದ ನೋಡಿ, ನಾನು ಮೆಂತ್ಯ ಸೊಪ್ಪು ಸ್ವಲ್ಪನೇ ಕಿತ್ಕೊಳ್ತಾ ಇದ್ದೀನಿ, ನನಗೆ ಎಷ್ಟು ಬೇಕೋ ಅಷ್ಟನ್ನು. ನಮ್ಮ ಗಾರ್ಡನ್ನಲ್ಲಿ ಈ ಥರ ಸ್ವಲ್ಪನೇ ನಾನು ಒಂದೊಂದು ಖಾಲಿ ಆಗೋದ್ರಲ್ಲಿ ಇನ್ನೊಂದೊಂದು ಸ್ವಲ್ಪನೇ ನಾನು ಬೆಳ್ಕೊಳ್ತಾ ಇರ್ತೀನಿ. ಯಾವಾಗಲೂ ನಾನು ಇದೇ ಥರನೇ ಮಾಡ್ಕೊಳ್ಳೋದು. ಇಷ್ಟು ಸೊಪ್ಪನ್ನು ನಾನು ಇವಾಗ ಕಿತ್ಕೊಳ್ತಾ ಇದ್ದೀನಿ. ಇವತ್ತಿನ ಹಾರ್ವೆಸ್ಟಲ್ಲಿ ಇದು ಇಷ್ಟು. ಮತ್ತು ಇನ್ನೂ ಪಪ್ಪಾಯ ಕೂಡ ಇದೆ, ಅದು ಎಲ್ಲ ಹಣ್ಣಾಗೋ ಇದಾಗಿದೆ. ಈಗ ಸ್ವಲ್ಪ ಪಾಲಕ್ ಸೊಪ್ಪು ತೋರಿಸ್ತೀನಿ ನೋಡಿ. ಪಾಲಕ್ ಸೊಪ್ಪು ಇನ್ನೊಂದು ಸ್ವಲ್ಪ ದೊಡ್ಡದಾದ್ಮೇಲೆ ಕಿತ್ಕೊಬಿಡ್ತೀನಿ. ಇನ್ನೂ ಚಿಕ್ಕದಿದು, ಅದಕ್ಕೆ ಇನ್ನೂ ಮೂಲಂಗಿನೂ ಕೂಡ ಎಲ್ಲ ಬಂದಿದೆ. ಆದರೆ ಸಾಂಬಾರು ಮಾಡ್ಬೇಕಾದ್ರೆ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಹಾಗಾಗಿ ಬಿಟ್ಟಿದ್ದೀನಿ. ಇವಾಗ ನನಗೇನು ಬೇಕೋ ಅದನ್ನು ಮಾತ್ರ ನಾನು ಕಿತ್ಕೊಂಡಿರೋದು. ಗೆಡ್ಡೆಕೋಸು ಕೂಡ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ನಾನು ಹಾಕಿರೋ ಗಿಡಗಳಲ್ಲಿ ಯಾವೂ ಕೂಡ ವೇಸ್ಟ್ ಆಗಿಲ್ಲ ಮತ್ತು ಹಾಳಾಗಿಲ್ಲ. ಈ ಬದನೆ ಗಿಡ ಒಂದು ಮಾತ್ರ ಗಾಳಿಗೆ ಮುರಿದೋಗ್ಬಿಟ್ಟಿದೆ. ಅದರಲ್ಲಿ ಒಂದೇ ಒಂದು ಬದನೆಕಾಯಿ ಇದೆ, ಅದನ್ನು ಕೂಡ ಕಿತ್ಕೊಬಿಡ್ತೀನಿ. ಇವಾಗ ಗಿಡ ಒಣಗೋಗ್ತಾ ಇದೆಯಲ್ಲ, ಅದಕ್ಕೆ ಅಂದ್ಬಿಟ್ಟು ಇದನ್ನು ನಾನು ಕಿತ್ಕೊಬಿಡ್ತಾಯಿದ್ದೀನಿ ಇವಾಗ. ನೋಡಿ, ಅಲ್ಲಿಗೆ ಯಾಕೋ ಗೊತ್ತಿಲ್ಲ ಅರ್ಧಕ್ಕೆ ಮುರಿದೋಗ್ಬಿಟ್ಟಿತ್ತು, ಅದು ಇವಾಗ ಒಣಗೋಗ್ಬಿಟ್ಟಿದೆ. ಅದನ್ನು ಕಿತ್ತಾಕ್ಬಿಟ್ಟು ಬೇರೆದು ಹಾಕೋಣ ಅಂದ್ಬಿಟ್ಟು ಪಾಲಕ್ ನೋಡಿ ನಾನು ಅವಾಗ ಕಿತ್ಕೊಳ್ತು. ಒಂದು ಗಿಡ ಇದ್ದರೆ ಸಾಕು, ನಾವು ಕಿತ್ಕೊಂಡಂಗೆಲ್ಲ ಅದು ಬರ್ತಾನೆ ಇರ್ತದೆ. ನಾನೊಂದು ಗಿಡದ ಮಧ್ಯದಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. ಈಗ 2 ಪಪ್ಪಾಯದ ಗಿಡ ಇದೆ, ಆ ಪಪ್ಪಾಯನೂ ಕೂಡ ಎಲ್ಲ ಇದಾಗಿದೆ. ಅವು ಕಾಗೆಗಳು ಬಂದು ಕುಪ್ಪಿಡ್ತವೆ, ಅದಕ್ಕೆ ಹಣ್ಣಾಗಿರೋ ಬಂದು ಅಂದ್ಬಿಟ್ಟು ನಾನು ಇವಾಗ ಅದನ್ನು ಕೂಡ ಕಿತ್ಕೊಬಿಡ್ತಾಯಿದ್ದೀನಿ.
ಪಪ್ಪಾಯನ ನಾನು ಮನೆ ಹತ್ರನೇ ಹಾಕ್ಕೊಂಡಿರೋದು. ಇದು 2 ಪಪ್ಪಾಯನೂ ಕೂಡ ಈಗ 3 ಪಪ್ಪಾಯ ಬಂದಿದೆ ಹಾರ್ವೆಸ್ಟ್ಗೆ. ನೋಡಿ ಇವತ್ತಿನ ಹಾರ್ವೆಸ್ಟ್ ಇಷ್ಟು ಇವತ್ತು ಮಾಡ್ಕೊಂಡಿರೋದು. ನಾನು ಡೈಲಿ ನಾನು ಏನೇನು ಹಾರ್ವೆಸ್ಟ್ ಮಾಡ್ತೀನಿ ಅನ್ನೋದನ್ನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.